ನಮಸ್ಕಾರ, ವೆಲ್ಕಮ್ ಟು ಸ್ಪೈಸ್ ಅಪ್ ವೆಲ್ನೆಸ್. ಚಿಕನ್ ಸ್ಟಾರ್ಟರ್ ಐಟಮ್ಸ್ ಅಂತ ಬಂದ ತಕ್ಷಣ ನಮಗೆ ನೆನಪಾಗೋದು ಚೈನೀಸ್, ತಂದೂರಿ, ಫ್ರೈಡ್ ಚಿಕನ್ ರೆಸಿಪೀಸ್ ಮಾತ್ರ. ಆದರೆ ಇವತ್ತು ನಾನೊಂದು ಒಳ್ಳೆ ಹೆಲ್ದಿಯಾಗಿ ಲೆಮನ್ ಚಿಕನ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಬೇಕಾಗಿರುವ ಐಟಮ್ಸ್ನ ನೋಡೋಣ. ಚಿಕನ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಾರ್ನ್ಫ್ಲೋರ್, ಎಣ್ಣೆ, ಶುಂಠಿ, ಮೊಸರು, ಉಪ್ಪು, ಪಲಾವ್ ಎಲೆ, ನಿಂಬೆಹಣ್ಣು, 5 ಏಲಕ್ಕಿ, ಒಂದು ಸ್ವಲ್ಪ ಮೆಣಸು, ಒಂದು 4 ಲವಂಗ, ಒಂದು 4 ಚಕ್ಕೆ, ಸ್ವಲ್ಪ ಜೀರಿಗೆ, ಅರಿಶಿನ, ಮೆಂತ್ಯ. ಲೆಮನ್ ಚಿಕನ್ ಮಾಡಲು 2 ಸಲ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಮೊದಲನೇ ಮ್ಯಾರಿನೇಷನಲ್ಲಿ ಚಿಕನ್ಗೆ ಸ್ವಲ್ಪ ಉಪ್ಪು, ಮತ್ತೆ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 15 ನಿಮಿಷ ಬಿಡೋಣ. ಎರಡನೇ ಮ್ಯಾರಿನೇಷನ್ಗೆ ಒಂದು ಜಾರಿಗೆ ಹಸಿಮೆಣಸಿನಕಾಯಿ, ಒಂದು 6ರಿಂದ 7 ಹಸಿಮೆಣಸಿನಕಾಯಿ, ಒಂದು ಇಡೀ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಮತ್ತೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಬಿದ್ಮೇಲೆ ಈ ಜಾರಿಗೆನೆ ಮೊಸರು ಹಾಕ್ಬಿಟ್ಟು ಇನ್ನೊಂದ್ಸಲ ರುಬ್ಕೊಳ್ಳೋಣ. ಇವಾಗ ನೋಡಿ, ಮೊಸರು ನೀಟಾಗಿ ಅದ್ರ ಜೊತೆ ನೀಟಾಗಿ ಬ್ಲೆಂಡ್ ಆಗಿದೆ. ಇವಾಗ ನಾವು ಮುಂಚೆ ಮ್ಯಾರಿನೇಟ್ ಮಾಡಿದ್ವಲ್ಲ, 15 ಮಿನಿಟ್ಸ್ ಬಿಟ್ಟಿದ್ವಲ್ಲ, ಅದಕ್ಕೆ ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೊಂದು 10 ನಿಮಿಷ ಚೆನ್ನಾಗಿ ಈ ಮಿಶ್ರಣದಲ್ಲ ನೀಟಾಗಿ ಸೋಕ್ ಆಗಕ್ಕೆ ಬಿಡೋಣ ಚಿಕನ್ನ. ಇವಾಗ ಒಂದು ಬಾಣಲಿಲಿ ಮಸಾಲನೆಲ್ಲ ಹುರಿದು ಪುಡಿ ಮಾಡ್ಕೊಳ್ಳೋಣ. ಸೊ ಒಂದು ಬಾಣಲಿನ ಬಿಸಿಗಿಡೋಣ. ಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳೋಣ. ಆಮೇಲೆ ಇದನ್ನ ನೀಟಾಗಿ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಎಷ್ಟು ಫೈನ್ ಆಗಿ ತರಿಯಾಗಿ ರುಬ್ಕೊಂಡಿದ್ದೀವಿ. ಇವಾಗ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ 2 ಪಲಾವ್ ಎಲೆ, 2 ಏಲಕ್ಕಿ ಹಾಕಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ನ ಇದಕ್ಕೆ ಹಾಕೋಣ. ನೀಟಾಗಿ ಮಿಕ್ಸ್ ಮಾಡೋಣ ಎಣ್ಣೆಲಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಹೈ ಫ್ಲೇಮಲ್ಲೇ ಇರಲಿ, ಚಿಕನ್ ಬೇಯಬೇಕಲ್ಲ. ಸೊ ಅದಕ್ಕೆ ಇವಾಗ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿ ಒಂದು 15 to 20 ಮಿನಿಟ್ಸ್ ನೀಟಾಗಿ ಚಿಕನ್ನ ಕುಕ್ ಆಗಕ್ಕೆ ಬಿಡೋಣ. ಚಿಕನ್ ಬೆಂದಿದೆ ಅಂತ ಅಂದಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ನ ಹಾಕೋಣ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ಚಿಕನಿಗೆ ಸೇರಿಸ್ಬೇಕು. ಇವಾಗ ಫ್ಲೇಮ್ನ ಲೋ ಅಲ್ಲಿ ಇಡೋಣ. ಇದೊಂದು 2 to 3 ಮಿನಿಟ್ಸ್ ಕುಕ್ ಆದರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ. ಇದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಹಿಂಡೋಣ. ಆಮೇಲೆ ಇದಕ್ಕೆ
ಲೆಮನ್ ಸಿಪ್ಪೆನ ತುರಿದ್ಬಿಟ್ಟು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೌಡರ್, 1 ಸ್ಪೂನ್ ಅಷ್ಟು ಆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಲೆಮನ್ ಚಿಕನ್ ರೆಡಿ ಆಗಿದೆ. ಹೋಪ್ ನಿಮಗೆ ಲೆಮನ್ ಚಿಕನ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.